ಅಮ್ಮ ಇದು ಅರ್ಜೆಂಟು. ಅಯ್ಯೋ ಇವ್ನು ಎಲ್ಲೋದ್ರು ಹೇತ್ಕೊ ಪುಟ್ಟ ಆಗ್ಬಿಟ್ಟು ಅವನು ಮಾತ್ಗೂ ಎತ್ಕೋತಿಯ. ಹೋಗಪ್ಪ ನಿನ್ ತಿಂದ್ರೆ ಎತ್ಕೋತಿಯ, ನೀನ್ ಹೋಮ್ವರ್ಕ್ ಮಾಡಿದ್ರೆ ಎತ್ಕೋತಿಯ, ನಿನ್ ಸ್ಕೂಲಲ್ಲಿ ಎತ್ಕೋತಿಯ, ಮೇಡಮ್ ನೋಡಿದ್ರೆ ಎತ್ಕೋತಿಯ, ನನ್ನ ನೋಡಿದ್ರೆ ಎತ್ಕೋತಿಯ, ಅಪ್ಪನ್ ನೋಡಿದ್ರೆ ಎತ್ಕೋತಿದ್ಯಾ, ಇದು ಆಡುವಾಗ ಎತ್ಕೋತಿಯ, ಕೂತಿರ್ಬೇಕಾದ್ರೆ ಎತ್ಕೋತಿಯ, ನಗ್ಬೇಕಾದ್ರೆ ಎತ್ಕೋತಿಯ, ಅಳ್ಬೇಕಾದ್ರೆ ಎತ್ಕೋತಿಯ. ನೀನು ಹೇತು ನೀನು. ಹಲೋ ಅದಕ್ಕೆ ನೀವು ಮಾತಾಡ್ಸಿಲ್ಲ ಅಂತ ಬೆಳಗ್ಗೆಯಿಂದ ಅಣ್ಣ ಏನು ತಿಂದಿಲ್ವಂತೆ, ಬಾಯಲ್ಲಿ ಯಾರ್ದು ಇಟ್ಕೊಂಡಿಲ್ವಂತೆ. ಓ ಇಲ್ಲ ಇಲ್ಲ, ಊಟ ಮಾಡ್ಸಕ್ ಬರ್ಬೇಕಂತೆ. ಬಂದ್ಮೇಲೆ ಏನೋ ಹೆಚ್ಚಿಕ್ತಾರಂತೆ. 10 ಗಂಟೆಗೆ ಬಂದು ಊಟ ಮಾಡ್ಸದ್ಮೇಲೆ ಕಾಲಿಚ್ಚಿ ಕೊಡ್ತಾರಂತೆ. ಬೆಳ್ಳೆಲ್ಲ ಇಕ್ತಾರಂತೆ. ರಿಂಗು. ಓ ಇಲ್ಲ, ರಿಂಗ್ ತಂದವ್ರಂತೆ, ಎಂಗೇಜ್ಮೆಂಟ್ ರಿಂಗು. ಬೈ ಈಶಾಡಕ್ ಬಾಮಿ ಹೊಸದು ಚಲೋ ಏನು ಹಳೇದು ಚಲೋ? ಬೈ ಈಶಾಡಕ್ ಬಾಮಿ ಹೊಸದು ಚಲೋ ಬೈ. ಹಳೇದ್ರಾಗ ಏನಾರು ಈಶಾಡಿ ತಿಳ್ಕೊನಿ ನೀನು ರೋಗ ಬಂದು ಸತ್ತಕ್ಕಿನಿ. ಹೇಳು ಮತ್ತೆ ಕೇಳಿ, ಒಟ್ಟ ಹಳೇದ್ರ ಬಾಮ್ಯಾಗ ಈಶಾಡಕ್ ಹೋಗ್ಬೇಡಿ. ಯಾಕಂದ್ರೆ ಹಳೆ ಬಾಮ್ಯಾಗ ರಗಡಾರ ಮಂದಿ ಈಶಾಡಿರ್ತಾರೆ. ಏನು ಮಾಡ್ತಿ, ನೀರು ಹೊಳಸಾಗ್ಬಿಟ್ಟಿರ್ತಾವೆ. ಮತ್ತು ನೀ ಏನಾರು ಈಶಾಡಿ ತಿಳ್ಕೊ, ನಿಂಗೆ ಯಾವ ರೋಗ ಬಂದ್ಬಿಡ್ತಾವೆ. ಅದಕ್ಕೆ ಹೇಳ್ತೀನಿ ಬೈ, ಹೊಸ ಬಾಯ ಈಶಾಡ. ನೀನು ಒಳ್ಳೇದಕ್ಕೆ ಹೇಳ್ತೀನಿ ನಾ. ಒಟ್ಟ ಹಳೆ ಬಾಯ ಹೋಗಕ್ಕೆ ಹೋಗ್ಬೇಡ, ನಿನಗೆ ಮತ್ತೆ ಯಾವ ರೋಗ ಬಂದ್ಬಿಡ್ತಾವೆ. ರೋಗ ಬಂದ್ರೆ ಮಂದ ಭಾಳ ಡೇಂಜರ್, ಒಟ್ಟು ಹೋಗಂಗ ರೋಗ ಅದ. ಅದಕ್ಕೆ ಹೇಳ್ತೀನಿ ಹೊಸ ಬಾಯ ಈಶಾಡ. ಸೊ ಸುನಿಲ್ ಅಂತ ಅವ್ರಿಗೆ ಲವ್ ಫೇಲ್ಯೂರ್ ಏನೋ ಆಗಿದೆಯಂತೆ. ಸೊ ಅವ್ರಿಗೋಸ್ಕರ ಈ ಸಾಂಗ್ ಆಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀನು ಹತ್ತಿರ ಇದ್ದರೂ ಹುಡುಕುವೆ ನಿನ್ನನೇ. ಏನಾರ ಇದ್ರೆ ಕೋಡ ತಗೋಲ್ಲ. ಹಾ ಕೋಡ್ಲ ತಗೋಲ್ಲ, ಕೊಡಾತನು. ಏನ ಸುಳ್ಳು ಅನ್ಬೇಡ, ಕೊಡೋಪ. ಕರೇನು ಕೊಡಾತನು, ತಗೋರಪ್ಪ. ಏನ ಭಿಕ್ಷಕನ ಜೊತೆ ಏನ್ ಎಕ್ಸಾಕ್ಟ್ ಮಾಡತ್ತೆ, ಕೊಡೋಪ. ನಾ ಎಲ್ಲಿ ಹೆಚ್ಕಾರಿಕೆ ಮಾಡದ್, ತಗೋಲ ಕುಮಾರನ. ಯಾರು ಯಾರು? ಯಾಕೋ ಏನಾಯ್ತು? ತಮ್ಮ, ನನ್ ಚೀಲ ಬಿದ್ದೋಗದೆ, ಸ್ವಲ್ಪ ಹೆಕ್ ಕೊಡ್ತೆ? ಅಲ್ಲೇ ಬಿತ್ಕೊಂಡಿತ್ತಲ್ಲ, ಹೆಕ್ಕೊಳ್ಳೋ. ನಂಗೆ ಸ್ವಲ್ಪ ಕಣ್ ಕಾಣುದಿಲ್ಲ, ಹೆಕ್ ಕೊಡು ಚೀಲ. ಬೇಕಾದ್ರೆ ಹೆಕ್ಕೊಳ್ಳ. ಅಣ್ಣ ಹೋದೆ ಅಣ್ಣ. ಈಗಿನ ಕಾಲದವ್ರಿಗೆ ಕರುಣೆನೇ ಇಲ್ಲ, ಕುರುಡ ಅಂತಾನು ನೋಡಲ್ಲ. ಒಂದ್ ಚೀಲ ಸುಧಾ ಹೆಕ್ಕೋ ಕೊಡ್ಲಿಲ್ಲ. ನಂಗೆ ಕೊಯ್ಯಿಲ್ಲ, ಇವ್ ಮತ್ತೀಲ ಹೆಕ್ಕೊಡ್ಬೇಕಂತ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರನೇ ತುಂಬ ಪ್ಲೇಸ್ಗಳನ್ನು ನೀವು ನೋಡ್ಬೋದು. ಇವಾಗ ಹಿಂದ್ಗಡೆ ನೋಡ್ತಾ ಇರ್ಬೋದು, ಇದುವೇ ಯಾವುದಪ್ಪ ಇದು, ಬರ್ರಿ ಇವತ್ತೊಬ್ರು ಅಣ್ಣವ್ರು ಬಂದಾರ ನಮ್ಮ ಪೈಕನಿಗೆ. ಹೆಂಗ ಅನಸ್ ಕೇಳೋಣ ಬರ್ರಿ. ಅಣ್ಣವ್ರ ಎಲ್ಲಿದ್ ಬಂದ್ರಿ? ಅಣ್ಣ ಬಿಜಾಪುರ. ಹೆಂಗ ಅನಸ್ತಾರ ಅಣ್ಣ ಒಳಗ? ಒಳಗೆಲ್ಲ ಚಲೋ ಐತ್ರಿ, ಚಲೋ ಅನಸ್ತ್ರಿ. ಮತ್ತೆ ಆಂಬಿಯನ್ಸ್ ಹೆಂಗೈತ್ರಿ ಅಣ್ಣ ಒಳಗ? ಒಳಗೆಲ್ಲ ಮಸ್ತ್ ಐತ್ರಿ. ಇಂತ ಒಂದು ಸಂಡಾಸ್ ಬೇಕನ್ನ ಎಲ್ಲೂ ನೋಡಿಲ್ರಿ. ಮಸ್ತ್ ಐತಿ ನಾವು. ವಾತಾವರಣ ಎಲ್ಲ ಚಲೋ ಐತಿ. ಚಾರ್ಜಿಂಗ್ ಪಾಯಿಂಟ್ ಐತಿ, ಸಿಪಿನಿಂದ ಐತಿ, ಐಫೋನ್ ಐತಿ, ಚಲೋ ಐತಣ್ಣ. ಮತ್ ನೀರಿನ ವ್ಯವಸ್ಥೆ ಹೆಂಗೈತ್ರಿ? ನೀರಿಂದ ಇದು ಐತ್ರಿ, ಇಲ್ಲಿ ಫಿಲ್ಟರ್ ನೀರೇ ಇಟ್ಟಾರ ಅವ್ರು. ನಾನು ಬೇಸ್ ಹೋಗಿನ ಕರೆ ಇಂಥದ್ದು ಎಲ್ಲೂ ನೋಡಿಲ್ಲ. ಮತ್ ಸ್ವಚ್ಛದ ಹೆಂಗೈತ್ರಿ ಅಣ್ಣ ಒಳಗ? ಮಾರಿ ಕಾಣ್ತೈತ್ರಿ, ಆಟೋ ಸ್ವಚ್ಛ ಇಟ್ಟಾರ. ಆಜು ಬಾಜು ಇವನು ಗುಡ್ಗಾಟ ಹೂಗಳು ಹೇತ್ ಮಾಡ್ಯಾರ, ಅದಟ್ಟ ಹೊಲಸೈತ್ರಿ. ಮತ್ತೆ ರೇಟ್ ಅದ ಹೆಂಗೈತಣ್ಣ? ರೇಟ್ ಭಾಳ ರೀಸನೇಬಲ್ ಇಟ್ಟಾರಿಪ್ಪ. ನಾ ಹೊರಗೆಲ್ಲ 10-20 ಬಾಯಿ ಬಂದದ್ ಕೇಳಿನ ಕರೆ ಇಲ್ಲ 5 ರೂಪಾಯಿ ರೀ. ಅನ್ಲಿಮಿಟೆಡ್ ಹೇಳ್ಬೋದು. ಬೆಸ್ಟ್ ನೋಡ್ರಿಪ್ಪ. ನಿಮಗೆ ಹೆಂಗ್ ಗೊತ್ತಾಯ್ತಣ್ಣ ಇಲ್ಲಿ ಪೈಕಾನಿ ಐತೆ? ನಾನು ಇನ್ಸ್ಟಾಗ್ರಾಮ್ ದಾಗ ನೋಡಿದ್ದೇವ್ರಿ, ಬಹಳಷ್ಟು ಮಂದಿ ಬಂದ್ ಸಂಡಾಸ್ ಮಾಡತ್ತಿದ್ರು. ನಾನು ಯಾಕೆ ಬಂದ್ ಸಂಡಾಸ್ ಮಾಡಬಾರ್ದು, ನಾವು ಈ ಕಡೆ ಊರಿಗೆ ಹೊಂಟಿದ್ವಿ. ಇನ್ಸ್ಟಾಗ್ರಾಮ್ ದಾಗ ವಿಡಿಯೋ ನೋಡಿದ್ದೇರಿ, ಹಂಗ ಸಂಡಾಸ್ ಬಂದಂಗ ಆತು. ಮತ್ತೆ ಈ ಕಡೆ ಬಂದೆ. ಮತ್ತೆ ಮುಂದೆ ಬರೋರಿಗೆಲ್ಲ ಏನ್ ಹೇಳ್ತೀರಣ್ಣ? ಬರ್ಬೋದಣ್ಣ, ನೀವೆಲ್ಲ ದೋಸ್ತರೆಲ್ಲ ಸೇರ್ಕೊಂಡು ಕ್ರೂಸರ್ ಮಾಡ್ಕೊಂಡು ಬರ್ರಿ, ಆರಾಮ್ ಸೇರಿ ಬಂದು ಸಂಡಾಸ್ ಮಾಡ್ಕೊಂಡು ಹೋಗ್ಬೋದು. ಆಯ್ತಣ್ಣ. ಹಂಗೆ ನೋಡ್ತೀಯಲ್ಲ ಮಾತಾಡ್ಸ. ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಕೆಂಪು ಮಣ್ಣು ಇದೆ. ವೈಭವ್ ಸೂರ್ಯವಂಶಿಗ ನಮಗ ಏನ್ ಡಿಫರೆನ್ಸ್ ಐತಿ? ಅವ್ 15ನೇ ವಯಸ್ಸದಾಗ ಹಿಸ್ಟ್ರಿ ಕ್ರಿಯೇಟ್ ಮಾಡಾಕತ್ತಾನ. ನಾವು 20-25 ವಯಸ್ಸಾದ್ರೂ ಕ್ರೋಮ್ ಹಿಸ್ಟ್ರಿ ಕ್ಲಿಯರ್ ಮಾಡಾಕತ್ತೀವಿ. ನಿಮ್ ಮೂಗಿಗೆ ಯಾರು ಜಜ್ಜಿದ್ರು ಅಂತ ಕಮೆಂಟ್ ಹಾಕಿದ್ದಾರೆ ಫ್ರೆಂಡ್ಸ್. ಬ್ರದರ್, ಜಜ್ಜಿರೋದಲ್ಲ, ಆಯಿಲ್ ಬಿದ್ದಿರೋದು. ಆಯಿಲ್ ಬಿದ್ದು ಸುಟ್ಟೋಗಿದೆ ಮೂಗು. ಯಾರು ಜಜ್ಜುತ್ತಾರೆ ನನ್ನಿಂದ? ನಾನೇ ಜಜ್ಜುತ್ತೀನಿ ಅವ್ರು. ನಮ್ಮೂರಲ್ಲಿ ನಾವು ಮಕ್ಕಳಿಗೆ ಹಿಂಗೆ ಕುಂಡೆ ತೊಳಿತೀವಿ, ನಿಮ್ಮೂರಲ್ಲ ನೀವು ಹಿಂಗೆ ತೊಳಿತೀರಾ? ತೊಳೆದ್ರೆ ಕಾಮೆಂಟ್ ಮಾಡಿ. ನಮ್ಮೂರ್ ಕಡೆ ಎಲ್ಲ ತೊಳೆಯಲ್ಲ. ವರ್ಷಿಣಿಯನ್ನ ನಾಯಿನ ಕರ್ಸ್ಬಿಟ್ಟು ನೆಕ್ಕಿಸ್ತೀವಿ.
ತಿಕಾನ. ಯಾಕಂದ್ರೆ ನಮ್ಮೂರ್ ಕಡೆ ನೀರ್ ಬರ ಅದಕ್ಕೆ. ನಿಮ್ಮ ಅಪ್ಪ ಅಮ್ಮ ಮಾಡಿ ತಪ್ಪೇನ್ ಗೊತ್ತಾ, ನೀನ್ ಎಳೆ ಮಗ ಇರ್ಬೇಕಾದ್ರೆ ನೀನ್ ತಿಕಾದ ಹೊಳಿತಿದ್ರಲ್ಲ, ಅವಾಗ ಸರ್ರೆ ನೀನ್ ತಿಕ್ಕ ಗೂಟ ಹೊಡೆದಿದ್ರೆ ಸರೋಗೋದು. ಏನ್ ಮಾಡೋದು, ನೀನ್ ಹುಡುಗ ಆಗಿದ್ರೆ ನಾನೇ ಬಂದು ಗೂಟ ಹೊಡಿವೆ. ಹುಡುಗಿಯಾಗಿ ಉಟ್ಬಿಟ್ಟಿದೀನಿ ನೀನು. ಗೂಟ ಹೊಡಿಯೋಣ ಅಂದ್ರೆ ತಪ್ಪಾಗತ್ತೆ. ಗೂಟ ಒರ್ಸ್ತೀನಿ, ತಲೆ ಕಟ್ಸ್ಕೋಬೇಡ. ಮೇರಿ ಮೇರಿ ಅದೆಷ್ಟು ದಿನ ಮೆರಿತೀವಿ ಮೆರಿ. ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ. ಏಯ್ ನೀನ್ ಎದ್ರಗ್ ಸಿಕ್ಕಾಕಳೆ ನೀನು. ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಲೋಪರ್ ಮುಂಡೆ. ಹೋಗು ಮುಚ್ಕೊಂಡು ಇಲ್ಲಿ ಅವಳಿಗೆ ಹೇಳ್ತಾ ಇದ್ಯಾ? ಹೋಗ್ತಾ ಇದೀಗ, ಹೋಗ್ ಮುಚ್ಕೊಂಡು ಅಂತ ನಾನೇ ಹೋಗ್ತಾ ಇದೀಯಾ? ಯಾಕೆ ಬೇಕಾ ಇನ್ನು ಖರ್ಚಿಗೆ? ಮುಚ್ಚೋದ್ರ ಬಾವಲೆ. ಬೇಡ ಹೋಗು. ವಾದ ಮಾಡ್ಬೇಡ ಅಲ್ಲಿಗೆ ಹೋಗ್ಬೇಕು. ಇನ್ನೊಬ್ರ ಮನೆ ಜಪ್ತಿ ಮಕ್ಕಳು ಕೂತ್ಕೋದೇಗೆ ಇಲ್ಲ. ವಾದ ಮಾಡ್ಬೇಡ ಅಂತ ನೋಗ್ತಾವಳೆ. ಬಂದ್ಬೇಕು ಇದೇಲ್ವ ಕೈ ನೋಕದು, ಬೇಲ್ವ ಕೈ ನೋಕದು. ಊಟಕ್ಕೆ ನೀನೇ ಹಾಕೊಂಡು ಊಟ ಮಾಡೋಕು. ಇಲ್ಲಿ ಯಾರಿಗೆ ಹೇಳ್ತಾ ಇದ್ಯಾ? ಹಾಕೊಂಡು ಊಟ ಮಾಡಿ ಸಾಯಿ. ಬ್ಯಾಡ, ಈ ತರ ಮಾಡ್ತಾ ಇದೀಯಾ? ವಾದ ಮಾಡ್ಬೇಡ, ಸಿಟ್ಟು ತಡೆಯಾಗಲ್ಲ ನಾನು. ಮೇಡಮ್ ನೀವು ದಪ್ಪ ಆಗಿದ್ದೀರಾ, ಅಕ್ಕ ನೀನ್ ದಪ್ಪ ಇದೀಯಾ, ಅಕ್ಕ ನೀನ್ ಅಲ್ಲಿ ಕರಗಿಸು, ಅಕ್ಕ ನೀನ್ ಇಲ್ಲಿ ಕರಗಿಸು ಅಂತ ಎಲ್ಲ ಹೇಳ್ತಾರೆ ಅಂತ ನಾನು ಮೋಟಿವೇಶನ್ ತಗೊಂಡು ಇನ್ನೊಂದೇ ಶುಗರ್ ಕಟ್ ಮಾಡಬೇಕು ಅಂತ ಹೇಳಿ ನಿನ್ನೆಯಿಂದ ಅಂದ್ರೆ ಸಂಡೇ ನೈಟ್ ಇಂದ ಟಿಲ್ ನಾವು ಅವ್ರಿಗೂ ಒಂದು ಮೋಟಿವೇಶನ್ ಇಟ್ಕೊಂಡು ಶುಗರ್ ಕಂಟ್ರೋಲ್ ಮಾಡಿದ್ದೆ. ಆದ್ರೆ ಯಾವುದೇ ತರದ ಬದಲಾವಣೆ ನಮ್ಮ ಮುಖದಲ್ಲಿ ಬರದೇ ಇರೋ ಕಾರಣ ಅಥವಾ ನಮ್ಮ ಬಾಡಿಯಲ್ಲಿ ಬರದೇ ಇರೋ ಕಾರಣ ನಾವು ಇವತ್ತು ಟೀ ಮಾಡ್ಕೊಂಡು ಕುಡಿತಾ ಇದ್ವಿ. ಮೋಟಿವೇಶನ್ ಖತಮ್ ಅಷ್ಟೇ. ಪ್ಲೀಸ್. ಹಲೋ, ಈ ವಿಡಿಯೋ ನಿಂಗೇನೆ ಮಾಡ್ತಾ ಇರೋದು. ಸಿಂಗಲ್ ಅಂತ ಬೇಜಾರಾಗ್ಬೇಡ, ಡಿಪ್ರೆಷನ್ ಅಲ್ಲಿ ಇರ್ಬೇಡ, ಖುಷಿಯಾಗಿರೋ. 2026ರಲ್ಲಿ ನಿಂದು ಕೂಡ ಮದುವೆ ಆಗ್ತದೆ, ಗೊತ್ತಾಯ್ತಾ? ಬೈ ಸೆಕೆಂಡ್ ಪಿ ಯು ಅಲ್ಲಿ PCMB ಮಾಡ್ಲೇನು PCMC ಮಾಡಲ. ಇವ್ಯಾವ ಹೋಗ್ಬೈ ಹೊಸ ಕೋರ್ಸ್ ಎರಡು ಫಸ್ಟ್ ಟೈಮ್ ಕೇಳ್ತಾನು ನಾನಂತರು. 10th ಮುಗಿದ್ಮೇಲೆ ಡಿಪ್ಲೊಮಾ ಸೈನ್ಸು ಕಾಮರ್ಸು ಆರ್ಟ್ಸು ಈ ಥರ ಇರ್ತಾವೆ. ಇವ್ಯಾವ 2 ಕೋರ್ಸ್ ಹೊಸದು PCMB PCMC ಈ ವರ್ಷ ಏನಾರು ಬಂದಾವನ ಮತ್ತು ಇವು ಫಸ್ಟ್ ಟೈಮ್ ಕೇಳ್ತಾನು ನಾನಂತರು. ನಂಗೆ ಗುರ್ತಾ ಇಲ್ಲ ಬೈ. ಈ ವರ್ಷ ಬಂದಿರೋಕೆ ಭಾಳ ಅದ ರೀ, ಹೊಸ ಕೋರ್ಸ್ ಬಂದಾವ ಈ ವರ್ಷ. ಬರ್ಲಿ ಬೈ ಬೋಸುಡಿ ಮಕ್ಕಳ. ನೀವೆಷ್ಟು ಹುಡುಗರು ವಿರಾಟ್ ಕೊಹ್ಲಿನ ಐಡಲ್ ಮಾಡ್ಕೊಂಡಿರಲ್ಲ ಅಂದ್ರೆ ಅವ ಹಂಗದ, ನಾವು ಬರೀ ಆಡುದಲ್ಲ, ಅವ ಮನುಷ್ಯ ಜೀವನದಾಗ ಹೆಂಗದಾನ ಅದನ್ನು ನೋಡಿ ಕಲೀರಿ. ಸ್ವಲ್ಪ ಅವ ಹುಡುಗಿಯರಿಗೆ ಹೆಂಗ್ ಟ್ರೀಟ್ ಮಾಡ್ತಾನ ಅದನ್ನು ಕಲೀರಿ. ಇಲ್ಲ ಅವ್ನ್ ಪಾಸ್ಟ್ ಐತಿ, ಅವನು ಮೊದ್ಲಿಷ್ಟು ಹುಡುಗಿಯರಿಗೆ ಡೇಟ್ ಮಾಡಾನವ ಇಲ್ಲ ಅಂತಲ್ಲ. ನಿಮ್ದು ಪಾಸ್ಟ್ ಇರ್ತೈತಿ, ಹಿಸ್ಟ್ರಿ ಇರ್ತೈತಿ, ಎಲ್ಲಾರ್ದು ಇರ್ತೈತಿ. ಈಗ ಅವಂಗ ಐಡಿಯಲೈಸ್ ಮಾಡಿ ಕ್ರೇಜಿ ಆಡ್ತಾನವ, ಅವ್ನ ಜೊತೆ ಆಡಾತೀರಿ ನೀವ ಇಲ್ಲ. ಅಟ್ಲೀಸ್ಟ್ ಬೇರೆ ಕ್ವಾಲಿಟೀಸ್ ಅವಂಗ ತಗೋರಿ, ನಿಮ್ದ್ರೊಳಗ ಒಂದ್ ಸ್ವಲ್ಪ ಕಲ್ಕೋರಿ. ವುಡ್ ಬಿ ಗ್ರೇಟ್ ಆಕ್ಚುಲಿ. ನಿಮ್ ಹುಡುಗಿಯರು ಆರಾಮ್ ಇರ್ತಾರ, ಖುಷಿ ಇರ್ತಾರ. ಅವ್ರಿಗೆ ಚಿಂತೆ ಮಾಡೋದೇ ಆಗೋಯ್ತಲ್ಲ ನಿಮ್ದು. ಚಿಂತೆ ಯಾಕೆ ಮಾಡ್ತೀರಾ? ಬ್ರೇಕಪ್ ಆದ್ರೆ ಜಸ್ಟ್ ಮೂವ್ ಆನ್ ಜನರೇ, ಅವ್ರಿಲ್ಲ ಅಂದ್ರೆ ಇನ್ನೊಬ್ರು ಜನರೇ. ಯಾಕೆ ತಲೆ ಕೆಡಿಸ್ಕೊಂತೀರಾ? ಅವ್ರಿಗೆ ನಿಮ್ ಜೊತೆ ಇರಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನೀವ್ ಯಾಕೆ ಅವ್ರ ಜೊತೆ ಇರಕ್ ಹೋಗ್ತೀರಾ? ಬಿಟ್ಟಾಕಿ. ಅವರೇ ಖುಷಿಯಾಗಿದ್ದಾರೆ ಅಂದ್ರೆ ನೀವು ಖುಷಿಯಾಗಿರಿ ಜನರೇ. ಯಾಕೆ ಈ ತರ ಎಲ್ಲ ಚಿಂತೆ ಮಾಡ್ತೀರಾ? ಲೈಫಲ್ಲಿ ಬಿಂದಾಸ್ ಆಗಿರ್ಬೇಕು. ಓಕೆ ಜನರೇ, ಬ್ರೇಕಪ್ ಆಗಿರೋ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಜನರೇ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.